ಮುಖ್ಯಮಂತ್ರಿ ಸಿದ್ದರಾಮಯ್ಯ 17ನೇ ಬಾರಿಗೆ ಕರ್ನಾಟಕ ರಾಜ್ಯ ಬಜೆಟ್ ಮಂಡಿಸುವ ಮೂಲಕ ಐತಿಹಾಸಿಕ ದಾಖಲೆಯನ್ನ ಸೃಷ್ಟಿಸಿದ ಹಿರಿಮೆ ಒಂದು ಕಡೆಯಾದರೆ ಮತ್ತೊಂದು ಕಡೆ ಸಾಲದ ರಾಮಯ್ಯ ಅನ್ನೋ ಬಿರುದು ಆಗಿದೆ. ಬೆಂಗಳೂರು ಕೇವಲ ನಗರವಷ್ಟೇ ಅಲ್ಲ, ಅದು ಅಸಂಖ್ಯಾತ ಕನಸುಗಳ ನೆಲೆವೀಡು. ನಾಡಪ್ರಭು ಕೆಂಪೇಗೌಡರ ಆಡಳಿತದಿಂದ ಹಿಡಿದು ಇಂದಿನ ಸ್ಟಾರ್ಟ್ಅಪ್ ಕ್ರಾಂತಿಯವರಿಗೆ ಈ ನಗರವು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಬೆಂಗಳೂರನ್ನು ವಿಶ್ವದ ಅತ್ಯುತ್ತಮ ವಾಸಯೋಗ್ಯ ನಗರವನ್ನಾಗಿ ಮಾಡುವುದು ನಮ್ಮ ಸರ್ಕಾರದ ಮುಖ್ಯ ಉದ್ದೇಶವಾಗಿರುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2026-27ನೇ ಸಾಲಿನ ಬಜೆಟ್ ಮಂಡಿಸಿದ್ದು, ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಗೆ ಖಾಲಿ ಚೊಂಬು ಕೊಟ್ಟಿದೆ ಅಂತ ಪ್ರತಿಪಕ್ಷ ಬಿಜೆಪಿ ಕಿಡಿಕಾರಿದೆ. 25-26ನೇ ಸಾಲಿನಲ್ಲಿ ಈ ಕೆಳಗಡೆ ಉಪಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರಿನ 5 ನಗರ ಪಾಲಿಕೆಗಳಲ್ಲಿ 1255 ಕೋಟಿ ರುಗಳ ಮೊತ್ತದ ವಾರ್ಡ್ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿ, 1700 ಕೋಟಿ ರುಗಳ ಮೊತ್ತದಲ್ಲಿ 158 ಕಿಲೋಮೀಟರ್ ರಸ್ತೆ ವೈಟ್ ಟಾಪಿಂಗ್ ಕಾಮಗಾರಿ, 1936 ಕೋಟಿ ರುಗಳ ಮೊತ್ತದ ಮುಖ್ಯ ಮತ್ತು ಉಪಮುಖ್ಯ ರಸ್ತೆಗಳ ಅಭಿವೃದ್ಧಿ, ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ ಕೆಆರ್ಪುರಂ ಮೆಟ್ರೋ ನಿಲ್ದಾಣದವರೆಗೂ ಹೊರ ವರ್ತುಲ ರಸ್ತೆಯನ್ನು ಅಭಿವೃದ್ಧಿಪಡಿಸುವ 450 ಕೋಟಿ ರುಗಳ ಯೋಜನೆ, 273 ಕೋಟಿ ರುಗಳ ಅಂದಾಜು ಮೊತ್ತದಲ್ಲಿ ರಾಜಕಾಲುವೆಗಳ ಮೇಲ್ದರ್ಜೆಗೇರಿಸುವುದು ಮತ್ತು ಕೆರೆ ಅಭಿವೃದ್ಧಿ ಕಾಮಗಾರಿಗಳು. ಬೆಂಗಳೂರಿನ ನಾಗರಿಕರಿಗೆ ಪಾರದರ್ಶಕ, ಜನಸ್ನೇಹಿ, ಸಹಭಾಗಿತ್ವವುಳ್ಳ ತುರ್ತು ಸ್ಪಂದನೆಯ ಆಡಳಿತವನ್ನು ಒದಗಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಹಾಗೂ 5 ಮಹಾನಗರ ಪಾಲಿಕೆಗಳನ್ನು ಸ್ಥಾಪಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ 17ನೇ ಬಾರಿ ಬಜೆಟ್ ಮಂಡಿಸಿದ್ದು, ಆದರೆ ಪ್ರತಿಪಕ್ಷ ಬಿಜೆಪಿ ಈ ಬಜೆಟ್ ವಿರೋಧಿಸಿ ಕೈಯಲ್ಲಿ ಖಾಲಿ ಚೊಂಬು ಹಿಡಿದು ಪ್ರತಿಭಟನೆ ನಡೆಸಿದೆ. ರಾಜ್ಯದ ಜನತೆಗೆ ಖಾಲಿ ಚೊಂಬು ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಮೋಸ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ವೆಂಕಟರಮಣ ಗೋವಿಂದ, ವೆಂಕಟರಮಣ ಗೋವಿಂದ. ರೈತರಿಗೆ ಪಂಗನಾಮ ಹಾಕಿದ ಸಿದ್ದರಾಮಯ್ಯ ಬಜೆಟ್ಗೆ ರಾಜ್ಯದ ಜನತೆಯನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸುವಂತಹ ಬಜೆಟ್ ಮಂಡಿಸಿದ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜಯೇಂದ್ರ, ಆರ್ ಅಶೋಕ್ ನೇತೃತ್ವದಲ್ಲಿ ಶಾಸಕರು ವಿಧಾನಸೌಧದ ಮುಂಭಾಗದಲ್ಲಿ ಖಾಲಿ ಚೊಂಬನ್ನು ಪ್ರದರ್ಶಿಸಿದರು. ಕರ್ನಾಟಕಕ್ಕೆ ಮೂರು ನಾಮ ಎಳೆದ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರ ಬಜೆಟ್ಗೆ ಸಾಲದ ಬಜೆಟ್ ನೀಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಲದ ಬಜೆಟ್ ನೀಡಿದ ಮುಖ್ಯಮಂತ್ರಿ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾಲ ಪಡೆದ ಹಣವನ್ನ ಐಷಾರಾಮಿ ಜೀವನ ನಡೆಸ್ತಾ ಇದೆ, ಸಾಲ ಮಾಡಿ ತುಪ್ಪ ತಿಂತಾ ಇದೆ. ಈ ಬಜೆಟ್ ನೀರಸವಾಗಿದೆ. ಇದರಲ್ಲಿ ಯಾವುದೇ ಹೊಸ ಯೋಜನೆಗಳಿಲ್ಲ. ಹೊಸ ಯೋಜನೆ ಅಂದ್ರೆ ಹೆಚ್ಚು ಹೆಚ್ಚು ಸಾಲ ಪಡೆಯೋದು ಮಾತ್ರ ಅಂತ ಟೀಕಿಸಿದ್ದಾರೆ. ನಾವು 2ನೇ ಸ್ಥಾನ, ಅವರು 150% ಇದ್ದಾರೆ, ನಾವು 125% ಇದ್ದೀವಿ. ಬೇರೆ ರಾಜ್ಯಗಳೆಲ್ಲ ಕಡಿಮೆ ಇದ್ದಾರೆ, 50-30 ಆ ಥರ ಇದ್ದಾರೆ. ನಮ್ಮ ಪಕ್ಕದ ತಮಿಳುನಾಡು ಕೂಡ 57 ಇದೆ, ನಾವು 125%. ಅಂದರೆ ದೇಶದ ಸಾಲ ಏನಿದೆ ತಗೊಂಡಿದ್ದಾರೆ ಹೋದ ವರ್ಷ, ಅದರಲ್ಲಿ 19% ಕರ್ನಾಟಕನೇ ತಗೊಂಡಿದೆ ಸಾಲ. ದೇಶದ 100 ರೂಪಾಯಿ ಸಾಲ ತಗೊಂಡಿದ್ರೆ ಎಲ್ಲ ರಾಜ್ಯಗಳು, ನಮ್ಮ ರಾಜ್ಯ ಒಂದೇ 19% ಸಾಲ ತೆಗೆದುಕೊಂಡಿದೆ ನಮ್ಮದು. ಅದರಿಂದ ಇಲ್ಲಿ ಆದಾಯ ಕಡಿಮೆ. ಆದಾಯ ಏನು ತೋರಿಸಿದ್ದಾರೆ, ಈಗ ಅಬ್ಕಾರಿ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ರೆವಿನ್ಯೂ ಇರ್ಬೋದು, ಇದೆಲ್ಲನೂ ಕೂಡ ನಾಟಕ. ಅಷ್ಟು ಆದಾಯನೇ ಬಂದಿಲ್ಲ. ಕಳೆದ ವರ್ಷ ಇವ್ರು ಕೊಟ್ಟಿರೋ ಟಾರ್ಗೆಟೇ ರೀಚ್ ಆಗಿಲ್ಲ ಯಾವುದೂ. ಮತ್ತು ಅಭಿವೃದ್ಧಿ ಮೊನ್ನೆ ನಾನು ತೊಗೊಂಡಿದ್ದೀನಿ ಜನವರಿಯಲ್ಲಿ, ಇವರು 100 ರೂಪಾಯಿ ಹಣ ಕೊಟ್ಟರೆ ಖರ್ಚು ಮಾಡಿರೋದೇ 51 ರೂಪಾಯಿ, ಇನ್ನು 49 ರೂಪಾಯಿ ಇಲ್ಲೇ ಇದೆ, ಬಿಡುಗಡೆನೇ ಮಾಡಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು. ಯಾಕೆಂದರೆ ಪಾಪರ್ ಔಟ್ ಇದೆ. ಗ್ಯಾರಂಟಿಗೋಸ್ಕರ ಹಣ ಕೊಟ್ಟು ಪಾಪರ್ ಔಟು
ಇವತ್ತು ಸರ್ಕಾರ ದಿವಾಳಿಯಾಗಿದೆ. ಅದಕ್ಕೋಸ್ಕರ ಈ ಚಿಪ್ಪು ಇಡೀ ರಾಜ್ಯದ ಜನತೆಗೆ ಚಿಪ್ ಕೊಟ್ಟಂಥ ಸರ್ಕಾರ ಅಂತೇಳಿ ನಾವೀಗ ಖಾಲಿ ಚೊಂಬು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀರಿ. ಈ ಸರ್ಕಾರ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಿತ್ತು ಅದು ಮೇಲೆ ಹೋಗಬೇಕಾಯಿತು, ಮೇಲೆ ಏರಬೇಕಾಯಿತು. ಸಿದ್ದರಾಮಯ್ಯನವರು ಕಳೆದ 3 ವರ್ಷದಲ್ಲಿ ನಮ್ಮ ಆರ್ಥಿಕ ಸ್ಥಿತಿಯನ್ನು ಪಾತಾಳಕ್ಕೆ ತಗೊಂಡೋಗ್ಬಿಟ್ಟಿದೆ. ಪಾತಾಳಕ್ಕೆ ಬಂದ್ಬಿಟ್ಟಿದೆ ಆರ್ಥಿಕ ಪರಿಸ್ಥಿತಿ. ಸಾಲ ಮಾಡಿ ಸರ್ಕಾರ ಮಾಡ್ಕೊಳಕ್ಕೆ ಸಿದ್ದರಾಮಯ್ಯ ಹಾಕ್ಬೇಕ್ರಿ. ದಾರಿಗೆ ಹೋಗೋ ಒಬ್ಬ ಸಾಮಾನ್ಯ ಮನುಷ್ಯ ತರಕಾರಿ ಮಾರೋನು ಕೂಡ ಹಿಂಗೆ ಸಾಲ ಮಾಡಿ ಮನೆ ನಡೆಸು ಅಂದರೆ ಅವನೇ ನಡೆಸ್ತಾನೆ. ನೀನು ಯಾಕೆ ಬೇಕು? ನಿನಗೆ ಯಾಕೆ ಕಿರೀಟ? 17 ಬಡ್ಜೆಟ್ಟು, ಶೂರ ವೀರ ಯಾಕೆ ಬೇಕಾಗಿದೆ ನಿನಗೆ? ಸಾಲ ಮಾಡಿ ನಡ್ಸೋಕ್ಕೆ ನೀನೇನೇ ಬೇಕಾ ಸಿದ್ದರಾಮಯ್ಯನವರೇ? ನೀನು ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರವು 4.39 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ ಅಂತ ಅಶೋಕ್ ಆರೋಪಿಸಿ, ಮುಂದೆ ಅಧಿಕಾರಕ್ಕೆ ಬರುವ ಸರ್ಕಾರಗಳು ಬಡ್ಡಿಯನ್ನ ಪಾವತಿಸುವ ಸ್ಥಿತಿಯಲ್ಲಿರುವುದಿಲ್ಲ. ಅಸಲಿ ಮೊತ್ತವನ್ನ ಬಿಟ್ಟು ಹಣಕಾಸಿನ ಕೊರತೆಯು 97,000 ಕೋಟಿ ರೂಪಾಯಿಗಳನ್ನ ತಲುಪಿದೆ ಅಂತ ಬಿಜೆಪಿ ನಾಯಕರು ಇಲ್ಲಿ ಕಿಡಿಕಾರಿದ್ದಾರೆ. ಇವತ್ತು ರಾಜ್ಯದ ಅಭಿವೃದ್ಧಿಗೆ ಈ ಬಡ್ಜೆಟ್ 0 ಸೇರಿಸ್ತಾ ಇದೆ. ನಮ್ಮ GDP ಗ್ರೋತ್ ಏನಿದೆ ಅದು ಕಳೆದ 3 ವರ್ಷದಲ್ಲಿ ಬರ್ತಾ ಕಡಿಮೆ ಆಗ್ತಾ ಇದೆ. GDP ಗ್ರೋತ್ ಇವತ್ತು ವಿತ್ತೀಯ ಕೊರತೆಯನ್ನ ನಾವು 3% ಒಳಗಡೆ ಇಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಅದು ಅಡ್ಜಸ್ಟ್ಮೆಂಟ್, ಬ್ಲಾಕ್ ಮ್ಯಾಜಿಕ್ ಅಂತಾರಲ್ಲ, ಅದರ ನಿರ್ಮಾಪಕನೇ ಸಿದ್ದರಾಮಯ್ಯ. ಬ್ಲಾಕ್ ಮ್ಯಾಜಿಕ್ ನ ಹೆಂಗ್ ಅಡ್ಜಸ್ಟ್ ಮಾಡಿದ್ದಾರೆ? ನಾವು ಕಳೆದ ವರ್ಷನೇ ದಾಟ್ಬಿಟ್ಟಿದ್ದೀರಿ. 3% ವಿತ್ತೀಯ ಕೊರತೆ ಏನಿತ್ತು ದಾಟಿದಿರಿ. ಮತ್ತೆ 25% ಒಳಗಡೆ ಏನಿತ್ತು ನಮ್ದು GSDP ಅದನ್ನು ದಾಟ್ಬಿಟ್ಟಿದ್ದೀರಿ. ಇಲ್ಲಿ ಜನಗಳ ಏನು ಇನ್ಕಮ್ ಇದೆ, ವ್ಯಕ್ತಿವಾರ ಇನ್ಕಮ್ ಇದೆ, ಅದನ್ನ ಇವರೇ ಜಾಸ್ತಿ ಮಾಡ್ಕೊಂಬಿಟ್ಟಾರೆ. ಅದನ್ನ ಜಾಸ್ತಿ ಮಾಡ್ಕೊಂಡು ನಾವು ವಿತ್ತೀಯ ಕೊರತೆಗಳಲ್ಲಿ ನಾವು ಸರಿಯಾಗಿದ್ದೀರಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಎಷ್ಟು ಪಾಪರ್ ಆಗಿದ್ದಾರೆ ಅಂದ್ರೆ, ಬೆಂಗಳೂರಿಗೆ ದುಡ್ಡಿಲ್ಲ. ಯಾವಾಗ ರಾಜ್ಯದಲ್ಲಿ ಹಣದ ಕೊರತೆ ಬರ್ತೈತೆ ಆಗ ಬಾಂಡ್ಗಳನ್ನ ಕೊಡ್ತಾರೆ. ಬಾಂಡ್ ಈ ಸೈಕ್ಲೋನ್ ಆದಾಗ, ಫ್ಲಡ್ ಆದಾಗ, ಈ ತರದಾದಾಗ ಹಣ ಇರಲ್ಲ, ಬಾಂಡ್ಗಳ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಬಾಂಡ್ ಅನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ? ದುಡ್ಡು ಕಲೆಕ್ಟ್ ಮಾಡಕ್ಕೆ ಬಾಂಡ್ಗಳನ್ನ ಕೊಡುವಂಥದ್ದು. ಅಡಮಾನ ಇರಕ್ಕೆ ಯಾವುದು ಇಲ್ಲ. ಇವಾಗ ಬೆಂಗಳೂರಲ್ಲಿರೋ ಎಲ್ಲ ಆಸ್ತಿನ ಅಡಮಾನ ಇಟ್ಬಿಟ್ಟಿದ್ದಾರೆ. ಮೊನ್ನೆ ವರ್ಲ್ಡ್ ಬ್ಯಾಂಕ್ಗೆ ಅಡಮಾನ ಇಟ್ಬಿಟ್ಟಿದ್ದಾರೆ. ಅಲ್ಲಿಂದ 2,000 ಕೋಟಿ ಸಾಲ ತಗೊಂಡಿದ್ದಾರೆ, ಅಡಮಾನ ಇಟ್ಬಿಟ್ಟಿದ್ದಾರೆ. ಈಗ ಅದಕ್ಕೋಸ್ಕರ ಬಾಂಡ್ಗಳನ್ನ ಹೊಸ ಸ್ಕೀಮ್ ಅನ್ನ ತಂದಿದ್ದಾರೆ. ಅಂದ್ರೆ ಸರ್ಕಾರ ದಿವಾಳಿಯಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಇದರಿಂದ ಇವತ್ತು ಇವೆಲ್ಲ ವೆಚ್ಚವನ್ನ ಗಮನಿಸಿದ್ರೆ ಅಭಿವೃದ್ಧಿ ಶೂನ್ಯ ಆಗಿದೆ. ಸತತವಾಗಿ 3ನೇ ಬಾರಿಗೆ 22,957 ಕೋಟಿ ಡಿಫಿಷಿಯೇಟ್ ಆಗಿದೆ ಈ ಸಲ. ನೀವು ಸಿದ್ದರಾಮಯ್ಯ ಏನ್ ಹೇಳ್ತಾರೆ? ನಾನ್ ಚಾಂಪಿಯನ್ ಅಂತಾರೆ. ಚಾಂಪಿಯನ್ ಅಲ್ಲ. 2023ರಲ್ಲಿ ಅವರು 85,818 ಕೋಟಿ ಸಾಲ ಮಾಡಿದ್ರು. 24ರಲ್ಲಿ 1,05,246 ಸಾಲ. 25ರಲ್ಲಿ 1,16,000 ಸಾಲ. ಈ ವರ್ಷ ಅದೆಲ್ಲವನ್ನ ಮೀರಿಸಿ 1,32,190 ಕೋಟಿ ಸಾಲ. ಒಟ್ಟು 43 ಲಕ್ಷ ಕೋಟಿ, 4,43,000 ಕೋಟಿಯನ್ನು ಸಾಲ ಮಾಡಿದ್ದಾರೆ. ಮತ್ತೆ